ಅಣ್ಣ ಇದು ಇವತ್ತಿಂದಲ್ಲ, ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಬಂದಿದ್ದೀವಿ. ಇದಕ್ಕೆ ಉತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣಂದು. ಓಕೆ, ಎಸ್ ಎಸ್. ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದು. ರಾಜ್ ಪ್ರೊಡ್ಯೂಸರು ಕ್ಯೂಲ್ ನಿಂತ್ಕೊಂಡು ಮಂಜುನಾಥ ನೋಡೋಕೆ ಬಂದರು. ಒಂದು 6 ಕೋಟಿ ಹೋಗಿದ್ದು ಮರ್ತೋಯ್ತು ಗುರು ಅಂದರು. ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಂಥ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕ ತಮನಕ ಅದು ನಂಗೆ ಹೇಳ್ಕೊಬಾರ ಕಟ 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 ತಗೊಂಡ್ರು ಹತ್ರನೂ ಅನ್ನಿಸ್ತಿದೆ. ಹಾಗಾಗಿ ಭಟ್ರು ಮತ್ತು ಶಿವಣ್ಣ ಆ ಥರದ್ದು 106 ಫಿಲಮ್ ಮಾಡಲಿ, ನಾನು ಖಂಡಿತ ನೋಡ್ತೀನಿ. 2ನೇ ದಿನ ನೋಡ್ತೀನಿ. ಮೊದಲು ನಮ್ಮದು ರಿಲೀಸ್ ಮಾಡ್ಬೇಕಣ್ಣ, ಕನ್ನಡ ಸಿನಿಮಾ ಇದು. ಹೇಳಿ ಅಣ್ಣ. ಹಾಂ, ಅಣ್ಣ ಅದು ಈಗ ಟಾಂಟ್, ಅದು ತುಂಟತನ, ಕಾಲೆಳೆಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ, ನೀನು ಈ ಥರ ಸಿನಿಮಾಗಳು ನಮ್ಗೆ ಬೇಡ, ನಮ್ಗೆ ಹೊಡೆಯೋದು ಬೇಕು, ಲಾಂಗು ಮುಚ್ಚಬೇಕು, ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು, ನೀನು ಯಾಕೆ ಬದುಕಿದಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್, ಐ ಡೋಂಟ್ ಮೈಂಡ್. ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್ ಅಣ್ಣ. ಸ್ಪಿರಿಟ್ ಮನೇಲಿ ಇಟ್ಟು ಬಂದೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ. ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ತಾಗಿರೋದು ಹೇಳ್ತೀನಿ. ಮಠದಲ್ಲಿ ಒಂದು ಸ್ವಲ್ಪ ಹಾಸ್ಯಮಯ ಹೋಗೋಣ ಬರ್ರಪ್ಪ, ಏನು ಸ್ಟ್ರಿಕ್ಟ್ ಆಗಿಲ್ಲ, ಹಾಕೊಂಡು ಏನೋ ಅಪರಾಧ ಮಾಡ್ದಂಗೆ ಕ್ವಶನ್ಗಳು ಏನು. ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ, ಪದೇ ಪದೇ ಪ್ರೂವ್ ಮಾಡಿ, ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಮಾಡ್ಬಿಡ್ತೀರಾ ಮಾಡಿದ್ರೆ ನಾನು ಅದೇ ಥರ ಅದೇ ಯಾವುದೋ ಕಿತ್ತೋಗಿರೋ ಫಿಲ್ಮ್ಗಳು ಒಂದು 20 ಮಾಡ್ಬೋದಿತ್ತು. ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ದುಡ್ಬೋದು. ಹಣ ಜೀವನ ನೆಮ್ಮದಿ ನಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾನಾಯಕರು, ಪ್ರೊಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಐ ಆಮ್ ಕನ್ಸಿಸ್ಟೆಂಟ್. ಗುರು ಸರ್ ಇಲ್ಲಿ ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನಮ್ಮ ತಂದೆಯ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ನಮ್ಮ ಮನೇಲಿ 3 ಹೊತ್ತು ಊಟ ಸಿಕ್ಕರೆ ದೊಡ್ಡದಿತ್ತು. ನಾನೇ ದುಡ್ತಾ ಜೀವನ ಮಾಡಿಕೊಂಡು, ನಾನೇ ಕಷ್ಟಪಟ್ಟು, ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೊಟ್ಟಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡ್ತೀನಿ. 2 ಸಿನಿಮಾ ಮೋಸ ಮಾಡ್ತಾರೆ ನನಗೆ. ಯು ಕ್ಯಾನ್ ಆಲ್ ಎಂಜಾಯ್. 3, 4, 5 3 ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ. ಆ ಪಾರ್ಟ್ ಯಾಕೆ ಅಂದರೆ ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ, ಬರಹಗಾರನಿಗೆ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ. ಆ ದಿನಕ್ಕೆ ಬಂದಾಯಿತು. ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ಚಿತ್ರಗಳು ನಾನೇ ಪ್ರೊಡ್ಯೂಸ್ ಮಾಡ್ಕೋತೀನಿ.